बोलो भारत माता की जय। बोलो भारत माता की जय। भारत माता की जय। बोलो भारत माता की जय। वंदे मातरम। वंदे मातरम। जय जवान। जय किसान। जय जवान। जय किसान। मुर्दाबाद पाकिस्तान, मुर्दाबाद भारत माता की जय। वंदे मातरम। वंदे मातरम। हिंदुस्तान जिंदाबाद। हिंदुस्तान जिंदाबाद। बोलो भारत। ಸೇನೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಏಕೆಂದರೆ ಇದು ಒಂದು ಒಳ್ಳೆಯ ಅವಕಾಶ. ಏಕೆಂದರೆ ಪಾಕಿಸ್ತಾನಕ್ಕೆ ನಾನು ಹೇಳ ಬಯಸುವುದೇನೆಂದರೆ, ನೀವು ಇನ್ನೂ ಎಚ್ಚೆತ್ತಲಿಲ್ಲಂದರೆ ಇನ್ನು ಮುಂದೆ ನೀವು ಆ ಪಾಕಿಸ್ತಾನದ ನಕ್ಷೆಯಲ್ಲಿ ಭಾರತ ಅನ್ನೋದು ಇರುತ್ತದೆ, ಪಾಕಿಸ್ತಾನ ಅನ್ನೋದು ಇರೋದಿಲ್ಲ. ಏಕೆಂದರೆ ಇನ್ನೂವರೆಗೂ ನೀವು ತಿಳ್ಕೊಂಡ ಹಾಗೆ ನಿಮ್ಮ ಜನರಲ್ ಆದಂಥ ಆಶಿಫ್ ಮುನೀರ್ ಅವರು ತಮ್ಮ ಕುಟುಂಬವನ್ನೇ ಬೇರೆ ದೇಶದಲ್ಲಿ ಇರಿಸಿದ್ದಾರೆ. ಅಂದರೆ ನೀವು ಯಾವ ರೀತಿ ಇದ್ದೀರಾ, ನೀವು ಯಾರೂ ಸುರಕ್ಷತೆ ಇಲ್ಲ. ಪಾಕಿಸ್ತಾನದ ಮೇಲಿನ ಪ್ರತೀಕಾರ ಯುದ್ಧಕ್ಕೆ ಜನರನ್ನು ಮಾನಸಿಕ ಹಾಗೂ ದೈಹಿಕವಾಗಿ ಸಜ್ಜುಗೊಳಿಸುವ ಕಾರ್ಯಕ್ಕೆ ಭಾರತ ಮುಂದಾಗಿದೆ. ಇದರ ಭಾಗವಾಗಿ ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ ಸರ್ಕಾರಿ ಸಂಸ್ಥೆಗಳು, ಭದ್ರತಾ ಪಡೆಗಳು ಮತ್ತು ಇತರ ಸಂಬಂಧಪಟ್ಟವರ ಸಿದ್ಧತೆ ಪರೀಕ್ಷಿಸಲು ಹಾಗೂ ಜನರಿಗೆ ತರಬೇತಿ ನೀಡಲು ನಡೆಸುವ ಅಭ್ಯಾಸವೇ ಮಾಕ್ ಡ್ರಿಲ್. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಅಪರಾಧಿಗಳಿಗೆ ಶಿಕ್ಷೆ ನಿಶ್ಚಿತ ಎಂದು ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಎಚ್ಚರಿಕೆ ರವಾನಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಣಕು ತಾಲೀಮು ನಡೆಸಿ ನಾಗರಿಕರ ರಕ್ಷಣೆಗೆ ಸಿದ್ಧತೆ ನಡೆಸಲು ಕೇಂದ್ರ ಸರ್ಕಾರ ಸೂಚಿಸಿದೆ. ಈ ಮಾಕ್ ಡ್ರಿಲ್ನಲ್ಲಿ ಹೋಮ್ ಗಾರ್ಡ್ಸ್, ಎನ್ಸಿಸಿ ಕೆಡೆಟ್ಗಳು, ಎನ್ಎಸ್ಎಸ್ ಮತ್ತು ಎನ್ವೈಕೆಎಸ್ ಸ್ವಯಂ ಸೇವಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ನಾಗರಿಕ ಸಂಸ್ಥೆಗಳು ಪಾಲ್ಗೊಳ್ಳಲಿವೆ. ಇವರೊಂದಿಗೆ ಸಶಸ್ತ್ರ ಪಡೆ ಹಾಗೂ ಪೊಲೀಸರಿಗೆ ಮೇಲ್ವಿಚಾರಣೆ ವಹಿಸಲಾಗಿದೆ. ರಾಜ್ಯದಲ್ಲಿ 5,000 ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಭಾಗವಹಿಸಲಿದ್ದು, ಬೆಂಗಳೂರಿನಾದ್ಯಂತ 35 ಕಡೆಗಳಲ್ಲಿ ಸೈರನ್ ಮೊಳಗಲಿದೆ. ಸೈರನ್ ಶಬ್ದ 3 ಕಿಲೋಮೀಟರ್ ವರೆಗೂ ಕೇಳಿಸಲಿದೆ. ಈ ಅಣಕು ತಾಲೀಮಿನಲ್ಲಿ ವಾಯುದಾಳಿ ಎಚ್ಚರಿಕೆಯ ಸೈರನ್ ಮೊಳಗಿಸಲಾಗುತ್ತದೆ. ಆ ಸಂದರ್ಭದಲ್ಲಿ ಜನರು ತಮ್ಮ ರಕ್ಷಣೆ ಹೇಗೆ ಮಾಡಿಕೊಳ್ಳಬೇಕು ಎಂದು ಹೇಳಿಕೊಡಲಾಗುತ್ತದೆ. ಏರ್ ಫೋರ್ಸ್ನೊಂದಿಗೆ ಹಾಟ್ಲೈನ್ ಮತ್ತು ರೇಡಿಯೋ ಸಂವಹನ ಲೈನ್ ಕಾರ್ಯನಿರ್ವಹಿಸಲಿದೆ. ಇದು ಕಂಟ್ರೋಲ್ ರೂಮ್ಗಳ ಕಾರ್ಯನಿರ್ವಹಣೆ ಪರೀಕ್ಷೆ ಮಾಡಲಿದೆ. ರಾತ್ರಿ ವೇಳೆಯಲ್ಲಿ ವಿದ್ಯುತ್ ದೀಪಗಳನ್ನು ಆರಿಸಿ